ಅನರ್ಹರಿಗೆ ಬಿಪಿಎಲ್ ಕಾರ್ಡ್ ಅನ್ನ ಕಟ್ ಮಾಡಬೇಕು ಅನ್ನುವಂತ ಪ್ಲಾನ್ ಇದೆ. ಇದರ ಪ್ಲಾನ್ ಹಿಂದೆ ಒಂದು ಮೆಗಾ ಪ್ಲಾನ್ ಅಡಗಿದೆ. ಗ್ಯಾರಂಟಿ ಹೊರೆ ಕಡಿಮೆಯನ್ನ ಮಾಡೋದಕ್ಕೆ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತಾ ಇದೆ. ನೋಡಿ, ಅನರ್ಹರಿಗೆ ಬಿಪಿಎಲ್ ಕಾರ್ಡ್ ಅನ್ನ ಸ್ಟಾಪ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂತ ಸೂಚನೆಯನ್ನ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದರ ಹಿಂದೆ ಒಂದಷ್ಟು ಪ್ಲಾನ್ ಇದೆ. ಗ್ಯಾರಂಟಿ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ಬಿಪಿಎಲ್ ಕಾರ್ಡ್ ರದ್ದು ಮಾಸ್ಟರ್ ಪ್ಲಾನ್ ನ ಮೊದಲ ಹಂತ ಏನು ಅಂತ ಅಂದ್ರೆ, ಬಿಪಿಎಲ್ ಕಾರ್ಡ್ ರದ್ದು ನಂತರ ಇನ್ನೂ 3 ಗ್ಯಾರಂಟಿಗೆ ಕೊಕ್ಕೆ ಕೊಡುವಂತ ಸಾಧ್ಯತೆ ಇದೆ. ಅಂದ್ರೆ IT ರಿಟರ್ನ್, ಒಂದಷ್ಟು ರೂಲ್ಸ್ ಗಳಿದೆ. ಅಂದ್ರೆ ಬಿಪಿಎಲ್ ಕಾರ್ಡ್ ಇಟ್ಕೊಬೇಕು ಅಂತ ಅಂದ್ರೆ IT ರಿಟರ್ನ್ ಫೈಲ್ ಮಾಡಂಗಿಲ್ಲ, ಕಾರ್ ಇರಬಾರ್ದು, ವರ್ಷಕ್ಕೆ ಇಂತಿಷ್ಟೇ ಆದಾಯ ಅಂತ ಇರಬೇಕು. ಇದೆಲ್ಲವನ್ನು ಕೂಡ ಮೀರಿದ್ರೆ ಅಂತವರಿಗೆ ಬಿಪಿಎಲ್ ಕಾರ್ಡ್ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಬೇಕು. ಬಿಪಿಎಲ್ ಕಾರ್ಡ್ ರದ್ದು ನಂತರ APL ಕಾರ್ಡ್ ಆಗಿ ಬದಲಿಸುವಂತ ಪ್ಲಾನ್ ಇದೆ. ಬಿಪಿಎಲ್ ಕಾರ್ಡು APL ಆದ ಬಳಿಕ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಫಿಲ್ಟರ್ ಆಗುವಂತಹ ಪ್ಲಾನ್. ಸೊ ಆಗ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಹೋಗ್ತಾ ಇರುತ್ತೆ ಅದು ಒಂದು ರೀತಿ ಫಿಲ್ಟರ್ ಆಗುತ್ತೆ. ಆಮೇಲೆ ಬಿಪಿಎಲ್ ಕಾರ್ಡು APL ಆದ ಬಳಿಕ ಗೃಹ ಜ್ಯೋತಿ ಯೋಜನೆಗೂ ಕೂಡ ಲಿಮಿಟ್ ಬಳಕೆಯನ್ನ ಇಡಬೇಕು ಅನ್ನುವಂತ ಪ್ಲಾನ್. 3 ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ ಏನಿಲ್ಲ ಅಂತ ಅಂದ್ರೂ 40,000 ಕೋಟಿಗೂ ಹೆಚ್ಚು ಖರ್ಚಾಗ್ತಾ ಇದೆ. ಹಾಗಾಗಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ರೆ ಅರ್ಧಕ್ಕರ್ಧ ಹೊರೆ ಇಳಿಯುತ್ತೆ ಅನ್ನುವಂತ ನಿರೀಕ್ಷೆ ಇದೆ. 1,20,000 ಆದಾಯಕ್ಕಿಂತ ಜಾಸ್ತಿ ಯಾರಿಗಾರೋ ಅವರೆಲ್ಲ ರೇಷನ್ ಕಾರ್ಡ್ಗೆಲ್ಲ ರದ್ದು ಮಾಡ್ತಾ ಇದ್ದಾರೆ. ತುಂಬಾ ಕಡೆ ಎಲ್ಲ ಕಡೆ ನೋಡಪ್ಪ, ಕೇಳಿಲಿ. ಎಲಿಜಿಬಲ್ ಶುಡ್ ನಾಟ್ ಬಿ ಲಿಸ್ಟೆಡ್. ಗೊತ್ತಾಯ್ತಾ? ಓನ್ಲಿ ಎಲಿಜಿಬಲ್, ಇನ್ಎಲಿಜಿಬಲ್, ಓನ್ಲಿ ಅನರ್ಹ. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಕೊಟ್ಟಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು, ನಾವು ಮಾಡಿದ್ದಲ್ಲ ಅದು. ನೋಡಪ್ಪ, ಇಲ್ಲಿವರೆಗೆ ಒಂದು ಗೈಡ್ ಲೈನ್ಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್, ಆ ಗೈಡ್ ಲೈನ್ಸ್ ಪ್ರಕಾರ ಮಾಡ್ತೀವಿ. ಆ ಗೈಡ್ ಲೈನ್ಸ್ ಬಿಟ್ಟು ವೈಲೇಷನ್ ಆಗಿದ್ರೆ ಅಂತವ್ರು ಮಾತ್ರ. ಒಂದು ವೇಳೆ ಎಲಿಜಿಬಲ್ ಕ್ಯಾಂಡಿಡೇಟ್ಸು, ಎಲಿಜಿಬಲ್ ಪರ್ಸನ್ಸು ಬಿಟ್ಟೋಗಿದ್ರೆ ಅವರು ಅರ್ಜಿ ಹಾಕೊಂಡ್ರೆ ಅವ್ರಿಗೂ ಕೂಡ ಮಾಡ್ತಾರೆ. ಅದು ಒಂದು ಅಷ್ಟೇ, ಅದೊಂದು ಪಾರ್ಟ್, ಅದು ಒಂದು 1,20,000 ಆದಾಯಕ್ಕಿಂತ ಜಾಸ್ತಿ ಯಾರಿಗಾರೋ ಅವರೆಲ್ಲ ರೇಷನ್ ಕಾರ್ಡ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಜೊತೆ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಈಗ ಅನರ್ಹರಿಗೆ ಬಿಪಿಎಲ್ ಕಾರ್ಡ್ ಸೌಲಭ್ಯ ಸಿಗಬಾರ್ದು, ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದೆ. ಇದರ ಹಿಂದೆ ಒಂದು ದೊಡ್ಡ ಪ್ಲಾನ್ ಅಡಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಭು, ಗ್ಯಾರಂಟಿಗಳು ಘೋಷಣೆ ಮಾಡಿದಷ್ಟು ಸುಲಭವಾಗಿ ಈಡೇರಿಸೋದಕ್ಕೆ ಆಗ್ತಾ ಇಲ್ಲ. ಕಳೆದ 2 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಿದ್ರು ಕೂಡ ಅದಕ್ಕೆ ಹಣ ಹೊಂದಾಣಿಕೆ ಮಾಡೋದಕ್ಕೆ ಭಾಳಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಫಿಲ್ಟರ್ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಬೊಕ್ಕಸವನ್ನು ಕಾಪಾಡಿಕೊಳ್ಳೋದು ಭಾಳಷ್ಟು ಕಷ್ಟ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ಹಿಂದೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಭಾಳಷ್ಟು ಬಾರಿ ಹೇಳಿದರು. ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, 136 ಸ್ಥಾನ ಗೆಲ್ತೋ, ಆ ಸಂದರ್ಭದಲ್ಲಿ ಹೇಳಿದರು, ಒಂದು ವೇಳೆ ಯಾವುದೇ ಷರತ್ತುಗಳನ್ನು ಹಾಕದೆ ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇ ಆದರೆ
ಹಣಕಾಸಿನ ಪರಿಸ್ಥಿತಿ ಭಾಳಷ್ಟು ಅಧೋಗತಿಗೆ ಹೋಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಮಾತುಗಳನ್ನು ಅವತ್ತಿದ್ದಂತಹ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹೇಳಿದರು. ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರ ಮಾಡುವಂಥ ಒಂದು ಸಂದರ್ಭದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳು ಕೂಡ ಒಂದು ಸ್ಲೋಗನ್ನ ಹೇಳ್ತಾ ಇದ್ರು, ಕಾಕಾ ಪಾಟೀಲ್ಗೂ ಫ್ರೀ, ನನಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ ಅಂತ. ಹೀಗಾಗಿ ಈ ಒಂದು ಹೇಳಿಕೆಯನ್ನು BJP ಮತ್ತು JDS ಅವರು ಭಾಳಷ್ಟು ದೊಡ್ಡ ಮಟ್ಟದ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಳಸೋದಕ್ಕೂ ಕೂಡ ಮುಂದಾಗಿದ್ರು. ಅವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇದನ್ನು ಅವತ್ತು ಏನು ಹೇಳಿದ್ರು ಅದರಂತೆ ಅನುಷ್ಠಾನ ಮಾಡಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿತ್ತು. ಆದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಆ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ 5 ಗ್ಯಾರಂಟಿಗಳಿಗೆ ಒಂದಷ್ಟು ಫಿಲ್ಟರ್ ಮಾಡೋದಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಯಾಕಂತೇಳಿದ್ರೆ 1,20,000 ಆದಾಯ ಇದ್ದರೆ ಅಂಥವ್ರಿಗೆ BPL ಕಾರ್ಡ್ ಸಿಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಒಂದು ಆದೇಶವನ್ನು ಹೊರಡಿಸೋದರ ಮುಖೇನ ಆಹಾರ ಇಲಾಖೆಯಿಂದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗ ನೋಟಿಸ್ಗಳು ಹೋಗ್ತಾ ಇದ್ದಾವೆ. ಯಾರೆಲ್ಲ BPL ಕಾರ್ಡ್ ಫಲಾನುಭವಿಗಳಿದ್ದಾರೋ ಅವರ ಆದಾಯ 1,20,000ಕ್ಕೂ ಅಧಿಕ ಇದ್ದಿದ್ದೇ ಆದರೆ ಅಂಥವ್ರಿಗೆ ನೋಟಿಸ್ಗಳು ಹೋಗ್ತಾ ಇದ್ದಾವೆ. 7 ದಿನಗಳ ಒಳಗಾಗಿ ನೀವು ಉತ್ತರವನ್ನು ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ BPL ಕಾರ್ಡ್ ಇರೋದನ್ನು APL ಮಾಡ್ತೀವಿ ಅಂತ. ಈಗ BPL ಕಾರ್ಡ್ ಒಂದು ವೇಳೆ ರದ್ದಾದರೆ ಕೇವಲ ಅನ್ನಭಾಗ್ಯಕ್ಕಷ್ಟೇ ಸೀಮಿತ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಗೃಹಲಕ್ಷ್ಮಿಗೂ ತರ್ತಾರೆ, ಗೃಹಜ್ಯೋತಿಗೂ ತರ್ತಾರೆ, ಇನ್ನಿತರ ಯುವನಿಧಿಗೂ ತರ್ತಾರೆ. ಬೇರೆ ಬೇರೆ ಗ್ಯಾರಂಟಿಗಳು ಕೂಡ ಈ ಮಾಡೆಲನ್ನು ಅಪ್ಲೈ ಮಾಡುವಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಹುದು. ಹೀಗಾಗಿ ಇದು ಒಂದು ರೀತಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂದರೆ ಇದು ಮೊದಲ ಹೆಜ್ಜೆ. ಅಂದರೆ ಗ್ಯಾರಂಟಿಗಳನ್ನು ಯಾವ ರೀತಿಯಾಗಿ ಫಿಲ್ಟರ್ ಮಾಡ್ಬೋದು, ಯಾವ ರೀತಿಯಾಗಿ ನಾವು ಅದರ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದಷ್ಟು ಷರತ್ತುಗಳನ್ನು ಹಾಕ್ಬೋದು ಅಂತ. ಯಾರ BPL ರದ್ದಾಗುತ್ತೋ ಅಂಥವ್ರಿಗೆ ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿಯೂ ಕೂಡ ನಿಲ್ಲುತ್ತೆ, ಅದೇ ರೀತಿ ಗೃಹಜ್ಯೋತಿಯು ಕೂಡ ನಿಲ್ಲುತ್ತೆ. ಹೀಗಾಗಿ ಈ 3 ಯೋಜನೆಗಳೇ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒಂದು ಹೊರೆ ಆಗಿರುವಂಥದ್ದು. ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ. ಸುಮಾರು ಈ 3 ಯೋಜನೆಗಳಿಂದ 40,000 ಕೋಟಿಗೂ ಅಧಿಕ ಹಣ ಖರ್ಚಾಗ್ತಾ ಇದೆ. ಹೀಗಾಗಿ ಇದು ಹೆಚ್ಚು ಹಣ ಇದಕ್ಕೆ ಖರ್ಚಾಗ್ತಿರೋದ್ರಿಂದ ಇದನ್ನು ಯಾವ ರೀತಿಯಾಗಿ ಫಿಲ್ಟರ್ ಮಾಡಿದ್ದೆ ಆದರೆ ಸರ್ಕಾರದ ಬೊಕ್ಕಸವನ್ನು ಕಾಪಾಡ್ಕೊಳ್ಬೋದು ಅನ್ನುವಂತಹ ಒಂದು ಯೋಚನೆ ಸಿದ್ದರಾಮಯ್ಯವರು ಮಾಡಿದಂತೆ ಕಾಣಿಸ್ತಾ ಇದೆ. ಆದರೆ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಮಾತಿಗೆ ವಿರುದ್ಧವಾಗಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿರುವಂಥದ್ದು. 1,20,000 ಏನಕ್ಕೂ ಕೂಡ ಆಗೋದಿಲ್ಲ. ಒಂದು ಕಡೆ ಸಿದ್ದರಾಮಯ್ಯವರನ್ನು ಕೇಳಿದ್ರೆ ಅದು ಆದಾಯದ ಮಿತಿಯನ್ನು ಏರಿಕೆ ಮಾಡುವಂಥದ್ದು, ಇಳಿಕೆ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಪರಮಾಧಿಕಾರ, ಹೀಗಾಗಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದನ್ನು ಕೇಂದ್ರ ಸರ್ಕಾರ ಗಮನಕ್ಕೆ ತರುವಂತಹ ಕೆಲಸ ಯಾರು ಮಾಡಬೇಕು, ಅದನ್ನು ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ, ರಾಜ್ಯದ ಜನಪ್ರತಿನಿಧಿಗಳು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಿಲ್ಲ. ಹೀಗಾಗಿ ಇಡೀ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಹಲವರು ಯಾರು ಅವ್ರ ಮನೆಯಲ್ಲಿ ಕಾರಿದ್ದವ್ರಿಗೂ ಕೂಡ ನೋಟಿಸ್ ಹೋಗ್ತಾ ಇದೆ. ಎಲ್ಲೋ ಬೆಂಗಳೂರಲ್ಲಿ ಕೆಲಸಕ್ಕೆ ಬಂದು ಬೆಂಗಳೂರಲ್ಲಿ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅಂಥವ್ರಿಗೂ ಕೂಡ ನೋಟಿಸ್ ಹೋಗಿದೆ. 7 ದಿನಗಳ ಒಳಗಾಗಿ ನೀವು ನೋಟಿಸ್ಗೆ ಉತ್ತರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ BPL ಕಾರ್ಡ್ APL ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯು ಕೂಡ ಅವರು ಕಳಿಸಿರುವಂತಹ ನೋಟಿಸಲ್ಲಿದೆ. ಹೀಗಾಗಿ ಈ ನೋಟಿಸಿಂದ ಭಾಳಷ್ಟು ಫಲಾನುಭವಿಗಳು ಕೂಡ ಆತಂಕಕ್ಕೆ ದೂಡಿದ್ದಾರೆ. ಇದನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಕೊಟ್ಟಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು ನಾವು ಮಾಡಿದ್ದಲ್ಲ ಅದು. ನೋಡಪ್ಪ, ಇಲ್ಲಿವರೆಗೆ ಒಂದು ಗೈಡ್ಲೈನ್ಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್, ಆ ಗೈಡ್ಲೈನ್ಸ್ ಪ್ರಕಾರ ಮಾಡ್ತೀವಿ. ಆ ಗೈಡ್ಲೈನ್ಸ್ ಬಿಟ್ಟು ವೈಲೇಷನ್